ಡ್ರಂಕ್ ಅಂಡ್ ಡ್ರೈವ್ ಮಾಡುವವರನ್ನ ತಪಾಸಣೆ ಮಾಡಲಾಗುವುದು ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ವೀಲಿಂಗ್ ಮಾಡುವವರ ಮೇಲೆ ನಿಗಾ ಇಡಲಾಗಿದೆ. ಡ್ರಂಕ್ ಅಂಡ್ ಡ್ರೈವ್ ಮಾಡುವವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿದ್ದಾರೆ. ಇಡೀ ಸಿಟಿಯಲ್ಲಿ ನಮ್ಮ ಟ್ರಾಫಿಕ್ ಕಡೆಯಿಂದ ಸಾಕಷ್ಟು ಕಡೆ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ನಡೀತಾ ಇದೆ. ಸಾಕಷ್ಟು ಕಡೆ ವೀಲಿಂಗ್ ಮಾಡ್ತಾರೆ, ಅದರದ್ದು ಚೆಕಿಂಗ್ ನಡೀತಾ ಇದೆ. ಜೊತೆಗೆ ಕೆಲವು ಕಡೆ ನಾವು ನಿರ್ಬಂಧ ಮಾಡಿದೀವಿ. ಫ್ಲೈಓವರ್ಸ್ ಅಲ್ಲಿ ಟೂ ವೀಲರ್ಸ್ ಅಲೌ ಮಾಡ್ತಾ ಇಲ್ಲ. ಕಳೆದ 6-7 ದಿವಸದಲ್ಲಿ 4,000ಕ್ಕಿಂತ ಜಾಸ್ತಿ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಮಾಡಿದೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಬರೋರು ಕ್ಯಾಬ್ ಅಥವಾ ಆಟೋ ಬಳಕೆ ಮಾಡಿ ಅಂತ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಸಲಹೆ ನೀಡಿದ್ದಾರೆ. ಕುಡಿದ ನಶೆಯಲ್ಲಿ ಡ್ರೈವ್ ಮಾಡಿದ್ರೆ ಗಾಡಿ ಸೀಸ್ ಮಾಡಲಾಗುತ್ತೆ, ಲೈಸೆನ್ಸ್ ರದ್ದು ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಎಂಜಾಯ್ ಮಾಡಲಿಕ್ಕೆ ಅಥವಾ ಪಾರ್ಟಿ ಮಾಡಲಿಕ್ಕೆ ಬರ್ತಾರ, ಅವ್ರಿಗೆ ಒಂದು ಸಜೆಷನ್ ಇದೆ. ಕ್ಯಾಬ್ ಅಥವಾ ಆಟೋ ಅಥವಾ ಬೇರೆ ಡ್ರೈವರ್ ಯೂಸ್ ಮಾಡಲಿ. ಕುಡಿದ ನಶೆಯಲ್ಲಿ ಡ್ರೈವ್ ಮಾಡಿದ್ರೆ ಅವ್ರಿಗೆ ಗಾಡಿನೂ ಸೀಸ್ ಆಗುತ್ತೆ, ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಡಬೇಕಾದ್ರೆ ಹೇಳಿದ್ರು ನಮ್ಮದೇ ಆದಂತಹ ವಾಹನಗಳನ್ನ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರಿಗೋಸ್ಕರ ಅಂತ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಮಾಡಿದ್ದೀರಾ ಸರ್? ಇಲ್ಲ, ನಮ್ಮದೇ ಅಂದ್ರೆ ಅದರಲ್ಲಿ ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ, ಮುಂಚೆ ಇರ್ತಿಲ್ಲ. ಸೊ ಎಲ್ಲೆಲ್ಲಿದೆ ಅದು ಎಲ್ಲ ಪಾಯಿಂಟ್ಸ್ ನಾವು QR ಕೋಡ್ ಮುಖಾಂತರ ಈ ಏರಿಯಾದಲ್ಲಿ, ಉದಾಹರಣೆಗೋಸ್ಕರ ಈ ಏರಿಯಾದಲ್ಲಿ 7 ಕಡೆ ಇದೆ, 7 ಕಡೆ ಇದು ಎಲ್ಲ ಪಾರ್ಕಿಂಗ್ ಇರ್ತದೆ. ಅದೇ ರೀತಿ ಎಲ್ಲ ಕಡೆ ಸಿಟಿಯಲ್ಲಿ ಬಸ್ಸಸ್ ವ್ಯವಸ್ಥೆ ಇದೆ, ಟೆಂಪೋ ಡ್ರೈವರ್ ವ್ಯವಸ್ಥೆ ಇದೆ, ಆಟೋ ಮತ್ತೆ ಕ್ಯಾಬ್ಸ್. ಇದೆಲ್ಲ ಜನಗೆ ಬೇಗ ಇಲ್ಲಿಂದ ಹೋಗ್ಲಿ ಅಂತ. ಆದ್ರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಟೆಂಪೋ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಪ್ರಮುಖ ಸ್ಥಳಗಳ ಪಾಯಿಂಟ್ಗಳಲ್ಲಿ QR ಕೋಡ್ ಹಾಕಲಾಗಿದೆ. ಸ್ಕ್ಯಾನ್ ಮಾಡಿದ್ರೆ ವಾಹನಗಳ ನಿಲುಗಡೆ ಸ್ಥಳ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. 7 ಕಡೆ ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ, ಮುಂಚೆ ಇರ್ತಿಲ್ಲ. ಸೊ ಎಲ್ಲೆಲ್ಲಿದೆ ಅದು ಎಲ್ಲ ಪಾಯಿಂಟ್ಸ್ ನಾವು QR ಕೋಡ್ ಮುಖಾಂತರ ಈ ಏರಿಯಾದಲ್ಲಿ, ಉದಾಹರಣೆಗೋಸ್ಕರ ಈ ಏರಿಯಾದಲ್ಲಿ 7 ಕಡೆ ಇದೆ, 7 ಕಡೆ ಇದು ಎಲ್ಲ ಪಾರ್ಕಿಂಗ್ ಇರ್ತದೆ. ಅದೇ ರೀತಿ ಎಲ್ಲ ಕಡೆ ಸಿಟಿಯಲ್ಲಿ ಬಸ್ಸಸ್ ವ್ಯವಸ್ಥೆ ಇದೆ, ಟೆಂಪೋ ಡ್ರೈವರ್ ವ್ಯವಸ್ಥೆ ಇದೆ, ಆಟೋ ಮತ್ತೆ ಕ್ಯಾಬ್ಸ್. ಇದೆಲ್ಲ ಜನಗೆ ಬೇಗ ಇಲ್ಲಿಂದ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ಮಾಡಿದ್ದೇವೆ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ. ಮಧ್ಯರಾತ್ರಿ 1 ಗಂಟೆಯವರೆಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬಹುದು ಅಂತ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಇದೇನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಪಬ್ ಹೋಟೆಲ್ಗಳನ್ನ ಆದಷ್ಟು ಬೇಗ ಬಂದ್ ಮಾಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಫಂಕ್ಷನ್ ಇಲ್ಲ, ಇದು ಯಾವುದು ಸ್ಟೇಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಫಂಕ್ಷನ್ ಇಲ್ಲ. ಇದು 1 ಗಂಟೆ ತನಕ ಏನು ಅಂಗಡಿದು ಟೈಮಿಂಗ್ ಇದೆ ಅಲ್ಲಿವರೆಗೆ ಇರ್ತದೆ. ಅದಾದ್ಮೇಲೆ ಇಲ್ಲಿ ಬಂದು ನಾವು ಆದಷ್ಟು ಬೇಗ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನ್ಯೂ ಇಯರ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಶಾಸಕ ಎನ್ಎ ಹಾರಿಸ್ ಹೇಳಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಸಿಸಿಟಿವಿ ಅಳವಡಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲಾನು ಸರ್ವೆಲೆನ್ಸ್ ಮುಖಾಂತರ ಎವ್ರಿ ಇಂಚ್ ಇಸ್ ಸರ್ವೆಲೆಂಡ್. ಹಾಗಾಗಿ ಎಲ್ಲಾ ಕಡೆನೂ ಕ್ಯಾಮೆರಾಸ್ ಹೆಚ್ಚಿಸಿದ್ದಾರೆ, ಪೊಲೀಸ್ ಜಾಸ್ತಿ ಮಾಡಿದೀವಿ. ಬಹುಶಃ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲಾನು ಸ್ಮೂತ್ ಆಗಿ ಆಗುವಂತದ್ದು ಖಂಡಿತ. ಏನು ತೊಂದರೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಸೊ ಥಿಂಗ್ಸ್ ವಿಲ್ ಗೋ ವೆರಿ ಸ್ಮೂತ್ಲಿ, ನಾಟ್ ಟು ವರಿ. ಯಾಕೆಂದ್ರೆ ಎಲ್ಲ ಮಧ್ಯರಾತ್ರಿ 1 ಗಂಟೆಯವರೆಗೆ ಮಾತ್ರ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಡಲಾಗಿದೆ ಅಂತ ಶಾಸಕ ಎನ್ಎ ಹ್ಯಾರಿಸ್ ಹೇಳಿದ್ದಾರೆ. ಈ ವರ್ಷವೂ ಕೂಡ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪೊಲೀಸರು ಕೂಡ ಮುಂಜಾಗ್ರತೆಯಾಗಿ ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಾರ್ಮಲ್ ರೆಗ್ಯುಲರ್ ಆಗಿ ಬರ್ತಾರೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್ ಎಲ್ಲ ವಿಸಿಟ್ ಮಾಡ್ಕೊಂಡು ಜನ ಹೋಗ್ತಾ ಇರ್ತಾರೆ. 12 ಗಂಟೆ 1 ಗಂಟೆವರೆಗೂ ಇರುತ್ತೆ. ಅದರಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಏನೂ ಇಲ್ಲ. ಆ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಅದು ಒಂದು ಕ್ಲೋಸ್ ಡೋರ್ ತರ ಜಾಗದಲ್ಲಿ ಅಷ್ಟೊಂದು ಜನ ಹೋಗಿರೋದ್ರಿಂದ ಅದಾಗಿರುವಂತದ್ದು. ಇಲ್ಲಿ ಆತರ ಏನಿಲ್ಲ, ಇದು ಫ್ಲೋ ಆಗ್ತದೆ. ಎಲ್ಲ ವರ್ಷದಾಗಿ ಈ ವರ್ಷನೂ ಎಲ್ಲಾ ತರ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ.
ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಮ್ಮ ಮೆಟ್ರೋ ಸೇವೆಗಳ ಅವಧಿಯನ್ನು ಬಿಎಂಆರ್ಸಿಎಲ್ ವಿಸ್ತರಣೆ ಮಾಡಿದೆ. ಇವತ್ತು ತಡರಾತ್ರಿಯಿಂದ ನಾಳೆ ಮುಂಜಾನೆಯವರೆಗೂ ಕೂಡ ಮೆಟ್ರೋ ಸೇವೆ ಸಮಯ ವಿಸ್ತರಣೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಸುರಕ್ಷಿತ ಹಾಗೂ ಸುಗಮ ಪ್ರಯಾಣ ಒದಗಿಸುವ ಉದ್ದೇಶದಿಂದ ನೇರಳೆ, ಹಸಿರು ಹಾಗೂ ಹಳದಿ ಮಾರ್ಗಗಳಲ್ಲಿ ಸೇವೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿ 11:30ರಿಂದ ನೇರಳೆ ಮತ್ತು ಹಸಿರು ಮಾರ್ಗಗಳಲ್ಲಿ 8 ನಿಮಿಷಗಳ ಅಂತರದಲ್ಲಿ ಹಾಗೂ ಹಳದಿ ಮಾರ್ಗದಲ್ಲಿ 15 ನಿಮಿಷಗಳ ಅಂತರದಲ್ಲಿ ರೈಲುಗಳು ಸಂಚಾರ ಮಾಡುತ್ತವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇರಳದವರು ಎಚ್ಚರಿಕೆ ಕೊಡ್ತಾ ಇರೋದು ದುರಾದೃಷ್ಟಕರ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಟೀಕಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಸರ್ಕಾರಕ್ಕೆ ವಾರ್ನ್ ಮಾಡ್ತಾರೆ. ಕೇರಳ ಸಂಸದರು ಕೋಗಿಲು ಬಳಿ ಪರಿಶೀಲನೆ ಮಾಡ್ತಾರೆ. ಕೇರಳ ಸಂಸದರು ಶಾಸಕರ ಒತ್ತಾಯಕ್ಕೆ ಕರ್ನಾಟಕ ಸರ್ಕಾರ ಮಣಿದಿದೆ ಅಂತ ಉಡುಪಿಯಲ್ಲಿ ಆರೋಪಿಸಿದ್ದಾರೆ. ಯಾರೇ ಬಡವರಾಗಿರ್ಲಿ, ಅವರು ಅಲ್ಪಸಂಖ್ಯಾತರಾಗಿರ್ಲಿ, ಬಹುಸಂಖ್ಯಾತರಾಗಿರ್ಲಿ, ಯಾವ ಧರ್ಮ ಆಗಿರ್ಲಿ, ಯಾವ ಜಾತಿ ಆಗಿರ್ಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂತ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂತ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂತಹ ಸಭೆ ಕರೆದು ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ, ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂತಹ ಪರಿಣಾಮ. ಸರ್ಕಾರ ಆಡಳಿತದ ಸ್ಥಗಿತ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತ. ಹೈಕಮಾಂಡ್ ಓಲೈಕೆಗೆ ಸಿದ್ದರಾಮಯ್ಯ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಳಾದ್ ಬೆಳಗಾವಿಯಲ್ಲಿ ಆರೋಪಿಸಿದ್ದಾರೆ. ಕೇರಳದಲ್ಲಿ ಚುನಾವಣೆ ಸಮೀಪಿಸ್ತಾ ಇದೆ, ಅಲ್ಲಿನ ಮತದಾರರನ್ನ ಓಲೈಸೋದಕ್ಕೆ ನಮ್ಮ ತೆರಿಗೆ ಹಣ ಲೂಟಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮಳೆ ಹಾನಿಗೆ ಈವರೆಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆರೋಪಿಸಿದ್ದಾರೆ. ಪರಿಹಾರ ನೀಡದ ಸರ್ಕಾರ ಕೇರಳ ರಾಜಕೀಯಕ್ಕೆ ಮಣಿತಾ ಇದೆ. ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ, ಮೊದಲು ಕನ್ನಡಿಗರಿಗೆ ಮನೆ ಕಟ್ಟಿಸಿಕೊಡಿ ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ದಾವಣಗೆರೆಯಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ವೇಳೆ ಕುಟುಂಬಗಳು ಬೀದಿಗೆ ಬಿದ್ದಿದೆ. ಗಂಜಿ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದ್ದಂತ ರವೀಂದ್ರನಾಥ ಬಡಾವಣೆಯ ನಿವಾಸಿಗಳನ್ನ ಅಧಿಕಾರಿಗಳು ಹೊರಹಾಕಿದ್ದಾರೆ. ಜಿಲ್ಲಾಡಳಿತ ವಿರುದ್ಧ ನಿರಾಶ್ರಿತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಂಜಿ ಕೇಂದ್ರದ ಮುಂದೆ ನಿರಾಶ್ರಿತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಹಳ ಜನ ಹೆಣ್ಮಕ್ಳು ಜಾಸ್ತಿ ಇರೋದಿಲ್ಲಿ. ಇಲ್ಲಿರಕ ಇದು ಇಲ್ದಕ್ಕೆ ಗಂಡ್ ಮಕ್ಳಿಗೆ ಅವ್ರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮಕ್ಕಳದಾಗ ಮಾಡೋದ್ ಮಾಡ್ತಾ ನಾವ್ ಹೆಣ್ಮಕ್ಳು ಮಾತ್ರ ಇದೀವಿ. ಇಲ್ಲಿ ಇರಕ್ ಏನ್ ವ್ಯವಸ್ಥೆ ಇಲ್ಲ ಎಲ್ಲ ಬರೇ ಜಾಗ ಚಳಿ ಅಂದ್ರೆ ಚಳಿ, ಏನ್ ನಮ್ ಸೇಫ್ಟಿ ಜಾಗ ಏನಿಲ್ಲ. ಇಂತ ವ್ಯವಸ್ಥೆಗೆ ನಾವಿದ್ರು ನಮ್ಗೆಲ್ಲರ ಒಂದು ಸೂರ್ ಮಾಡ್ಕೊಡ್ತಾರ ಅನ್ನೋ ಭರವಸೆ ಮೇಲೆ ನಾವು 3 ತಿಂಗಳವರೆಗೆ ಇಲ್ಲೇ ಇದೀವಿ. ನಮ್ಗೇನು ಕೂಡ ಯಾರು ಬಂದು ಅಧಿಕಾರಿಗಳು ನಿಮ್ಗೆ ಏನಾಗೈತಮ್ಮ ಏನಿಲ್ಲ ಅಂತ ಯಾರು ಏನು ಕೇಳ್ತಾ ಇಲ್ಲ, ಏನು ಮಾಡ್ತಾನೆ ಇಲ್ಲ. ನಮಗೆ ಎಲ್ಲರಾಗ್ಲೂ ಒಂದ್ ಜಾಗ ತೋರ್ಸ್ಬೇಕು ಅವ್ರು ಶೆಡ್ ನಿರ್ಮಾಣ ಮಾಡ್ಕೊಡ್ತೀನಂದ್ರು. ಶೆಡ್ ನಿರ್ಮಾಣ ಮಾಡ್ತಾರ ಬಿಡ್ತಾರ, ಅದು ಎಳ್ಳೆ ಮಾತು. ನಮಗೆ ಎಲ್ಲರ ಒಂದ್ ಜಾಗ ತೋರಿಸ್ಲಿ ನಮ್ದನ್ನಂಗ್ ನಾವ್ ಒಂದ್ ಗುಡಿಸ್ಲು ಕಟ್ಕೊಂಡ ಇಲ್ಲ ಅಲ್ಲೇ ಒಂದ್ ನೆರಕಿನ ಏನೋ ಒಂದ್ ಹಾಕ್ಯಂಡ್ ಜೀವನ ಮಾಡ್ತೀವಿ ನಾವ್ ಯಾವ ಜಾಗದಾಗ ಅಕ್ರಮವಾಗಿಲ್ಲ ನಾವು ಗೋಮಲ್ ಜಾಗದಾಗ ಇದ್ವಿ. ಸುತ್ತಮುತ್ತ ಯಾರೆಲ್ಲ ಕಂಪ್ಲೀಟ್ ಕೊಟ್ರಂತ ತೆಗಿಸ್ಬಿಟ್ರು, ಮತ್ತೆ ಅವ್ರು ಗೋಮಲ್ ಜಾಗದಾಗ ಅದಾರ, ಅವ್ರದ್ದು ಏನಾರ ಒಂದ್ ಕ್ರಮ ತಗೋಬೇಕು ತಾನೆ ಸರಿ. ಬೆಳಗಾವಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಮೀಟಿಂಗ್ನಲ್ಲಿ ಪಕ್ಷ ಸಂಘಟನೆ ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಿಎಲ್ ಸಂತೋಷ್ ಮೀಟಿಂಗ್ಗೆ ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಗೈರಾಗಿದ್ದರು.